ನಿನ್ನೆ ರಾತ್ರಿಯಿಂದ ನಡೆಯುತ್ತಿರುವಂತಹ ಇಂಟರ್ನ್ಯಾಷನಲ್ ವಾರ್ ಬ್ರೇಕಿಂಗ್. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ದೃಢ. 40 ದಿನ ಶೋಕಾಚರಣೆ, 7 ದಿನ ರಜೆ ಘೋಷಣೆ. ಇರಾನ್ನ ಸರ್ವೋಚ್ಚ ನಾಯಕ 88 ವರ್ಷದ ಅಯಾತೊಲ್ಲಾ ಖಮೇನಿ ಹತ್ಯೆ ದೃಢಪಡಿಸಿದೆ ಇರಾನ್. 40 ದಿನ ಶೋಕಾಚರಣೆ, 7 ದಿನ ರಜೆ ಘೋಷಣೆ. ಇರಾನ್ನ ಸರ್ವೋಚ್ಚ ನಾಯಕ 88 ವರ್ಷದ ಅಯಾತೊಲ್ಲಾ ಅಲಿ ಖಮೇನಿ. ಈ ದಾಳಿಯಲ್ಲಿ ಅವರ ಕುಟುಂಬ, ಹಿರಿಯ ಸೇನಾಧಿಕಾರಿಗಳು ಕೂಡ ಸಾವು. ಶನಿವಾರ ಬೆಳಗಿನ ಜಾವವೇ ಅಯಾತೊಲ್ಲಾ ಅಲಿ ಖಮೇನಿ ಸಾವು. ಇಸ್ರೇಲ್ ಒಂದೇ ಬಾರಿಗೆ ಸುಮಾರು 200ಕ್ಕೂ ಅಧಿಕ ಕ್ಷಿಪಣಿಗಳ ಮೂಲಕ ಇರಾನ್ ಮೇಲೆ ದಾಳಿ ನಡೆಸಿತ್ತು. ಇದೇ ದಾಳಿಯಲ್ಲಿ ಇರಾನ್ ದೇಶದ ಪ್ರಮುಖ ಹಿರಿಯ ಸೇನಾಧಿಕಾರಿಗಳ ಸಾವಾಗಿತ್ತು. ಅಲಿ ಶಮ್ಖಾನಿ, ಮೊಹಮ್ಮದ್ ಫಕ್ಪೋರ್, ಸಲೇಹ್ ಆಜಾದಿ, ಶಿರಾಜಿ ಅಜೀಜ್, ನಾಸಿರ್ ಜಾದೆ, ಹುಸೇನ್ ಜಬಲ್, ಅಸೆಲಿನ್ ಮತ್ತು ರೆಜೆ ಮೊಜಾಫರಿ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ದೃಢಗೊಂಡಿದೆ. ಇರಾನ್ ಸರ್ವೋಚ್ಚ ನಾಯಕನನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದ ಅಯಾತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗಿರೋದು ದೃಢಗೊಂಡಿದೆ. ಇರಾನ್ ಮೇಲೆ ನಡೆಸಿದಂತಹ ನಿರಂತರ ದಾಳಿಯ ಹಿನ್ನೆಲೆ ಇರಾನ್ ದೇಶದ ಸರ್ವೋಚ್ಚ ನಾಯಕನನ್ನ ಬಲಿ ಪಡೆದಿದೆ. ಇರಾನ್ ಸರ್ವೋಚ್ಚ ನಾಯಕ 88 ವರ್ಷದ ಖಮೇನಿ ಸಾವು. ಈಗಾಗಲೇ ಇರಾನ್ ದೇಶ ಅಧಿಕೃತವಾಗಿ ತಿಳಿಸಿರುವಂತಹದ್ದು 40 ದಿನ ಶೋಕಾಚರಣೆ, 7 ದಿನ ರಜೆ ಘೋಷಣೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಇನ್ನಿಲ್ಲ. ಈ ದಾಳಿಯಲ್ಲಿ ಅವರ ಕುಟುಂಬದ ಹಿರಿಯ ಸೇನಾಧಿಕಾರಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಶನಿವಾರ ಬೆಳಗಿನ ಜಾವವೇ ಖಮೇನಿಯ ಸಾವು ಎಂದು ಇರಾನ್ ದೃಢಪಡಿಸಿದೆ. ಇಸ್ರೇಲ್ ಒಂದೇ ಬಾರಿಗೆ ಸುಮಾರು 200ಕ್ಕೂ ಅಧಿಕ ಕ್ಷಿಪಣಿಗಳ ಮೂಲಕ ಇರಾನ್ ಮೇಲೆ ದಾಳಿ ನಡೆಸಿತ್ತು. ನಿನ್ನೆಯೂ ಕೂಡ ದಾಳಿಯಾಗಿತ್ತು. ಆದರೆ ಖಮೇನಿ ಅವರ ಮನೆಯ ಅಂಗಳದಲ್ಲಿ ನಡೆದಿದ್ದಂತಹ ದಾಳಿ ಅದಾಗಿತ್ತು. ಆ ಸಂದರ್ಭದಲ್ಲಿ ಖಮೇನಿಗೆ ಯಾವುದೇ ತರಹದ ಪ್ರಾಣಾಪಾಯ ಆಗಿರಲಿಲ್ಲ. ತಕ್ಷಣವೇ ಆ ದೇಶ ಖಮೇನಿಯನ್ನ ಸುರಕ್ಷಿತ ಬಂಕರಿಗೆ ಶಿಫ್ಟ್ ಮಾಡಲಾಯಿತಾದರೂ ಕೂಡ ಅದಾದ ನಂತರ ನಡೆಸಿದ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಖಮೇನಿ ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ದೃಢಗೊಂಡಿದೆ. ಇದೇ ದಾಳಿಯಲ್ಲಿ ಇರಾನ್ ದೇಶದ ಪ್ರಮುಖ ಹಿರಿಯ ಸೇನಾಧಿಕಾರಿಗಳ ಸಾವು, ಅಲಿ ಶಮ್ಖಾನಿ, ಹೀಗೆ ಅನೇಕ ಅಧಿಕಾರಿಗಳು ಕೂಡ ಸಾವನ್ನಪ್ಪಿರುವಂತಹದ್ದು. ಒಟ್ಟಾರೆ ಇರಾನ್ ದೇಶ ಈಗ ಸಂಪೂರ್ಣವಾಗಿ ಯುದ್ಧ ಭೀತಿಯಲ್ಲಿದೆ, ಯುದ್ಧ ಪೀಡಿತ ದೇಶವಾಗಿ ಮಾರ್ಪಟ್ಟಿರುವಂತಹದ್ದು. ಇರಾನ್ನ ನಾಗರಿಕರ ಸುರಕ್ಷತೆಗಾಗಿ ಆ ದೇಶವು ಕೂಡ ಈಗಾಗಲೇ ಎಮರ್ಜೆನ್ಸಿ ಅಲರ್ಟ್ ಮೆಸೇಜ್ಗಳನ್ನು ಕೂಡ ರವಾನಿಸ್ತಾ ಇದೆ. ಕ್ಷಣಕ್ಕೂ ಕೂಡ ಸೈರನ್, ಕ್ಷಣಕ್ಕೂ ಆ ದೇಶದ ನಾಗರಿಕರಿಗೆ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಅಮೆರಿಕ ಇರಾನ್ ದೇಶದ ಮೇಲೆ ನಡೆಸಿದಂತಹ ಈ ಕ್ರೌರ್ಯವಾದಂತಹ ದಾಳಿ, ಆ ದೇಶದ ಶಾಲೆಗಳಿಗೆ ನಿನ್ನೆ ಗುರಿಯಾಗಿಸಿಕೊಂಡು ನಡೆಸಿದಂತಹ ದಾಳಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು, ಸರಿಸುಮಾರು 70 ಮಕ್ಕಳು ಸಾವನ್ನಪ್ಪಿದ್ರು. ಸಣ್ಣ ಹೆಣ್ಣು ಮಕ್ಕಳ ಶಾಲೆ ಅದಾಗಿತ್ತು. ಆ ಶಾಲೆಯನ್ನೇ ಗುರಿಯಾಗಿಸಿಕೊಂಡು ನಡೆಸಿದಂತಹ ದಾಳಿಯಲ್ಲಿ ಸುಮಾರು ಇರಾನಿಯನ್ 70 ಹೆಣ್ಣು ಮಕ್ಕಳು ಆ ದಾಳಿಯಲ್ಲಿ ಸಾವನ್ನಪ್ಪಿದ್ರು. ಒಟ್ಟಾರೆ ಇರಾನ್ ದೇಶದಾದ್ಯಂತ ಯುದ್ಧ ಭೀತಿ ಆವರಿಸಿಕೊಂಡಿದೆ. ಇರಾನ್ನಲ್ಲಿ ಅನೇಕ ಭಾರತೀಯರಿದ್ದಾರೆ. ಇನ್ನು ಭಾರತ ಮತ್ತು ಇರಾನ್ನ ಸಂಬಂಧ ಆದಿಕಾಲದಿಂದಲೂ ಕೂಡ ಉತ್ತಮ ಸಂಬಂಧ, ವ್ಯವಹಾರ ಸಂಬಂಧವೂ ಚೆನ್ನಾಗಿತ್ತು. ಸೊ ಇರಾನ್ ಮತ್ತು ಭಾರತದ ನಡುವಿನ ಸುದೀರ್ಘ ಸಂಬಂಧ, ಈಗ ಭಾರತ ಯಾರ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋದೇ ಕೌತುಕ. ಇರಾನ್ನ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಖಮೇನಿಯ ಸಾವು ದೃಢಪಟ್ಟಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.